ಸೆಕೆಂಡ್ PUC ಅಕೌಂಟೆನ್ಸಿ ಸೆಕೆಂಡ್ ಬುಕ್ನಲ್ಲಿ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಇದು ಸೆಕೆಂಡ್ PUC ಎರಡನೇ ಬುಕ್ನಲ್ಲಿ ಮೊದಲ ಚಾಪ್ಟರ್. ವಾಟ್ ಈಸ್ ಕಂಪನಿ? ಕಂಪನಿ ಅಂದರೆ ಮೀನಿಂಗ್ ಆಫ್ ಕಂಪನಿ. ಈ ಕಂಪನಿ ಅಂದರೆ ಫಸ್ಟ್ PUCನಲ್ಲಿ ನಾವು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಥಿಯರಿ ಕ್ಲಾಸನ್ನು ಕಲ್ತಿದ್ದೀವಿ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳಿ ಕಲ್ತಿದ್ದೀವಿ. ಕಳೆದ ವರ್ಷ ಫಸ್ಟ್ PUCನಲ್ಲಿ ಕಲ್ತಿದ್ವಿ. ಆದರೆ ಇಲ್ಲಿ ಪ್ರಾಬ್ಲಮನ್ನು ಕಲಿಬೇಕಾಗಿದೆ. ಅದಕ್ಕೋಸ್ಕರ ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಥಿಯರಿಯನ್ನು ಕಲಿಯಬೇಕು. ಅಂದರೆ ಕಂಪನಿ ಅಂದರೆ ಈ ಕಂಪನಿ ಈಸ್ ಆನ್ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್ಸ್. ಈ ಕಂಪನಿ ಈಸ್ ಆನ್ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್ಸ್ ಫಾರ್ಮ್ಡ್. ಹಲವಾರು ವ್ಯಕ್ತಿಗಳು ಕೂಡಿ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ಕಾಂಟ್ರಿಬ್ಯೂಟ್ ಮನಿ ಫಾರ್ ದ ಪರ್ಪಸ್ ಆಫ್ ಕಾಮನ್ ಇಂಟ್ರೆಸ್ಟ್. ಕಾಂಟ್ರಿಬ್ಯೂಟ್ ಮನಿ ಹಣವನ್ನು ತೊಡಗಿಸ್ತಾರೆ. ಅವರು ಒಟ್ಟುಗೂಡಿ ಅನೇಕ ವ್ಯಕ್ತಿಗಳು ಕೂಡಿ ತಮ್ಮಲ್ಲಿರ್ತಕ್ಕಂಥ ಬಂಡವಾಳವನ್ನು ಷೇರುಗಳ ಮೂಲಕ ತೊಡಗಿಸಿ ಯಾಕೆ ತೊಡಗಿಸ್ತಾರೆ? ಫಾರ್ ದ ಪರ್ಪಸ್ ಆಫ್ ಕಾಮನ್ ಇಂಟ್ರೆಸ್ಟ್. ಸೊ ಲಾಭವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅನೇಕ ವ್ಯಕ್ತಿಗಳು ಕೂಡಿ ತಮ್ಮಲ್ಲಿರ್ತಕ್ಕಂಥ ಬಂಡವಾಳವನ್ನು ಷೇರುಗಳ ಮೂಲಕ ತೊಡಗಿಸಿ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ನಾವು ಈ ಕಂಪನಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕರೀತೀವಿ. ಹಾಗಾದ್ರೆ ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಕಂಪನಿ? ಕಂಪನಿಯ ಫ್ಯೂಚರ್ಸ್ಗಳನ್ನು ನೋಡೋಣ. ಲಕ್ಷಣಗಳು. ಮೊದಲನೇ ಲಕ್ಷಣ, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಯಾಕೆಂದರೆ ಇದೊಂದು ಕೃತಕವಾಗಿರ್ತಕ್ಕಂಥ ವ್ಯಕ್ತಿ. ಯಾಕೆಂದರೆ 1956 ಆ್ಯಂಡ್ ಆಲ್ಸೋ 2013 ಜಾಯಿಂಟ್ ಸ್ಟಾಕ್ ಕಂಪನಿ ಆ್ಯಕ್ಟಿವ್ ಪ್ರಕಾರ ನೋಂದಣಿ ಮಾಡಿಸ್ತಕ್ಕಂಥದ್ದು ಕಡ್ಡಾಯ. 1956 ಆ್ಯಂಡ್ ಆಲ್ಸೋ ಮತ್ತೆ 2013ನಲ್ಲಿ ಮತ್ತೊಂದು ಅದಕ್ಕೆ ಕಾಯ್ದೆ ಆಗಿದೆ. ಅದರ ಪ್ರಕಾರ ನೋಂದಣಿ ಮಾಡಿಸ್ತಕ್ಕಂಥದ್ದು ಕಡ್ಡಾಯ. ನೋಂದಣಿ ಮಾಡಿಸ್ಬೇಕಾದ್ರೆ ಅದನ್ನು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹೆಸರನ್ನ ಇಟ್ಟುಬಿಟ್ಟು, ಅದಕ್ಕೆ ಆ ಕಂಪನಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹೆಸರನ್ನ ಇಟ್ಟುಬಿಟ್ಟು ನಾವು ಆ ಹೆಸರಿನ ಮೇಲೆ ಅದನ್ನು ನೋಂದಣಿ ಮಾಡಿಸ್ಬೇಕು. ಆಯಾ ರಾಜ್ಯದಲ್ಲಿರ್ತಕ್ಕಂಥ ನೋಂದಣಾಧಿಕಾರಿಗೆ ಅರ್ಜಿ ಸಲ್ಲಿಸುವುದರ ಮೂಲಕ ಅದನ್ನು ನೋಂದಣಿ ಮಾಡಿಸಿದ ನಂತರ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ಇದು ಕಡ್ಡಾಯ. 1956 ಆ್ಯಕ್ಟಿವ್ ಪ್ರಕಾರ ನೋಂದಣಿ ಮಾಡಿಸ್ತಕ್ಕಂಥದ್ದು ಕಡ್ಡಾಯ. ಅದಕ್ಕೋಸ್ಕರ ಇದು ಒಂದು ಆರ್ಟಿಫಿಷಿಯಲ್ ಪರ್ಸನ್ ಇದ್ದಂಗೆ, ಒಂದು ಕೃತಕವಾಗಿರ್ತಕ್ಕಂಥ ವ್ಯಕ್ತಿ. ನಾವು ಹೀಗೆ ಒಬ್ಬ ವ್ಯಕ್ತಿಯನ್ನು ಹೆಸರಿಂದ ಕರಿತೀವೋ ಹಾಗೆ ಆ ಕಂಪನಿಯೂ ಸಹ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹೆಸರಿನ ಮೂಲಕ ಅದನ್ನು ಕರೀತಕ್ಕಂಥದ್ದು. ಅದಕ್ಕೋಸ್ಕರ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಆ್ಯಂಡ್ ಕಾಮನ್ ಸೀಲ್. ಪ್ರತಿಯೊಂದು ಕಂಪನಿಗೂ ಒಂದು ತನ್ನದೇ ಆಗಿರ್ತಕ್ಕಂಥ ಸೀಲನ್ನು ಹೊಂದಿರ್ತದೆ. ಸಿಕ್ಕ ಅಂತ ಕರಿತೀವಿ. ಆ ಸೀಲನ್ನು ಮುದ್ರೆಯನ್ನು ಹೊಂದಿರುತ್ತೇವೆ. ಯಾಕೆಂದರೆ ನಾವು ನೋಂದಣಿ ಮಾಡಿಸಿದ ತಕ್ಷಣ ನೋಂದಣಾಧಿಕಾರಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಂಬರನ್ನು ಕೊಡ್ತಾನೆ. ಅದನ್ನು ತನ್ನ ನೋಂದಣಿ ಪುಸ್ತಕದಲ್ಲಿ ಬರ್ಕೊಂಡು ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನೋಂದಣಿಯ ಸಂಖ್ಯೆಯನ್ನು ಕೊಡ್ತಾನೆ. ಯಾವ ದಿನಾಂಕದಲ್ಲಿ ನೋಂದಣಿ ಆಗಿದೆ, ಯಾವ ಹೆಸರಿನ ಮೇಲೆ ನೋಂದಣಿ ಆಗಿದೆ ಅಂತ ಕೊಟ್ಟಿರ್ತಾನೆ ಸರ್ಟಿಫಿಕೇಟ್. ಅದನ್ನು ಆಧಾರವನ್ನು ನಾವೇನು ಮಾಡ್ತೀವಿ, ಆ ಕಂಪನಿಯ ಹೆಸರು, ನೋಂದಣಿಯ ಸಂಖ್ಯೆ ಮತ್ತು ನೋಂದಣಿಯ ದಿನಾಂಕ ಇರತಕ್ಕಂಥ ಒಂದು ಸೀಲನ್ನು ಹೊಂದಿರ್ತವೆ. ಪ್ರತಿಯೊಂದು ಕಂಪನಿಗಳು ಹೊಂದಿರ್ತಾವೆ. ಯಾಕೆಂದರೆ ನಾಳೆ ಪತ್ರ ವ್ಯವಹಾರ ಮಾಡಬೇಕು. ಪತ್ರ ವ್ಯವಹಾರ ಮಾಡಬೇಕಾದ್ರೆ ಆ ಸೀಲನ್ನು ಹೊಂದುವುದರ ಮೂಲಕ ಪತ್ರ ವ್ಯವಹಾರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ನಮ್ಮದೇ ಆಗಿರ್ತಕ್ಕಂಥ ಪ್ರತಿಯೊಂದು ಕಂಪನಿಗಳು ಸಹ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಸೀಲನ್ನು ಹೊಂದಿರ್ತಾವೆ ಅಂತ. ನೆಕ್ಸ್ಟ್, ಲಿಮಿಟೆಡ್ ಲಯಬಿಲಿಟೀಸ್. ಇಲ್ಲಿ ಷೇರುದಾರರ ಹೊಣೆಗಾರಿಕೆ ಅಂತಕ್ಕಂಥದ್ದು ಲಿಮಿಟ್ ಆಗಿರ್ತದೆ. ಅವ್ರು ಕೊಂಡಿರ್ತಕ್ಕಂಥ ಷೇರುಗಳ ಮೊತ್ತಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಅದಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿ ಇರಲ್ಲ. ಅವರ ಸ್ವಂತ ಆಸ್ತಿಗಳಿಗೆ ಯಾವುದೇ ರೀತಿಯ ಧಕ್ಕೆ ಇಲ್ಲಿ ಬರಲ್ಲ. ಅದಕ್ಕೋಸ್ಕರ ಈ ಲಿಮಿಟೆಡ್ ಲಯಬಿಲಿಟಿ ಆಫ್ ದ ಕಂಪನೀಸ್ ಮೆಂಬರ್ಸ್. ನೆಕ್ಸ್ಟ್, ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ಅದರಲ್ಲೂ ಎರಡು ರೀತಿ ಕಂಪನಿ.
ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮತ್ತು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳ್ತೇವೆ. ಅದರಲ್ಲೂ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಷೇರುದಾರರು ತಮ್ಮ ಷೇರುಗಳ ಅನ್ಯನಿಗೆ ಸುಲಭವಾಗಿ ಟ್ರಾನ್ಸ್ಫರ್ ಮಾಡ್ಬೋದು, ವರ್ಗಾವಣೆ ಮಾಡ್ಬೋದು, ಮಾರಾಟ ಮಾಡ್ಬೋದು. ಯಾವುದೇ ನಿರ್ಬಂಧ ಇಲ್ಲ. ಅಲ್ಲಿ ಅವನಿಗೆ ಬೇಡ ಅನ್ನಿಸಿದಾಗ ಯಾರೋ ಒಬ್ಬನಿಗೆ ಅಂತಕ್ಕಂಥದ್ದು 10 ಷೇರುಗಳನ್ನು ಖರೀದಿ ಮಾಡಿದ್ದಾನೆ. ಹಲವಾರು ವರ್ಷದವರೆಗೆ ಅವನು ಲಾಭಾಂಶವನ್ನು ಪಡೀತಾ ಇರ್ತಾನೆ. ಯಾವ ದಿಢೀರು 1 ವರ್ಷ ಆದ್ಮೇಲೆ ಅವನಿಗೆ ಇಷ್ಟ ಇಲ್ಲ, ಆ ಕಂಪ್ನಿಯ ಷೇರುಗಳು ಅವನಿಗೆ ಇಷ್ಟ ಇಲ್ಲ ಅಂದಾಗ ಅವನು ಅಲ್ಲಿ ಇರ್ತಕ್ಕಂಥ ಷೇರು ಮಾರುಕಟ್ಟೆಗಳಲ್ಲಿ ಅವುಗಳನ್ನ ಅನ್ಯನಿಗೆ ಬೇರೆಯವರಿಗೆ ಮಾರಾಟ ಮಾಡಬಹುದು. ಭಾಳ ಸುಲಭವಾಗಿ ಅವುಗಳನ್ನು ಟ್ರಾನ್ಸ್ಫರ್ ಮಾಡಬಹುದು. ಯಾವುದೇ ನಿರ್ಬಂಧಗಳಿಲ್ಲ. ಟ್ರಾನ್ಸ್ಫರೆನ್ಸಿ ಆಫ್ ಶೇರ್ಸ್ ಇಸ್ ಈಸಿ ಇನ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಆದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಆ ರೀತಿ ನಾವು ವರ್ಗಾವಣೆ ಮಾಡಲಿಕ್ಕೆ ಬರಲ್ಲ. ಆದರೆ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ ಭಾಳ ಸುಲಭವಾಗಿ ಸರಳವಾಗಿ ತಾವು ಹೊಂದಿರತಕ್ಕಂಥ ಷೇರುಗಳನ್ನು ಅನ್ಯರಿಗೆ ಮಾರಾಟ ಮಾಡ್ಬೋದು, ಅದು ವರ್ಗಾವಣೆ ಮಾಡ್ಬೋದು. ಲಾರ್ಜ್ ಮೆಂಬರ್ಶಿಪ್. ಇಲ್ಲಿ ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆದರೆ ಮಿನಿಮಮ್ 7 ಮೆಂಬರ್ಸ್ ಇರಲೇಬೇಕು. ಮತ್ತು ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು, ಅದಕ್ಕೆ ಅನ್ಲಿಮಿಟ್. ಎಷ್ಟು ಜನ ಆದರೂ ಷೇರುದಾರ ಇರ್ಬೋದು, ಆದರೆ ಮಿನಿಮಮ್ 7 ಮೆಂಬರ್ಸ್ ಇರಲೇಬೇಕು. ಎಲ್ಲಿ? ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಆರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಮಿನಿಮಮ್ 2 ಮೆಂಬರ್ಸ್, ಮ್ಯಾಕ್ಸಿಮಮ್ ಇಸ್ 50. ಮಿನಿಮಮ್ 2 ಮತ್ತು ಮ್ಯಾಕ್ಸಿಮಮ್ 2 ಜನ, 50 ಜನ ಮಾತ್ರ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದು ಪ್ರೈವೇಟ್ ಅಂತ ಅಂಶ. ಸೊ ಇದು ಇಷ್ಟು ಲಕ್ಷಣಗಳು ಬೇಕಾಗುತ್ತೆ. ಇನ್ನೊಂದು ಇದೆ, ಈ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ ಮಿನಿಮಮ್ 5 lakhs ಶೇರ್ ಕ್ಯಾಪಿಟಲ್ ಇರಬೇಕು. ಮಿನಿಮಮ್ ಎಲ್ಲಿ? ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ. ಆದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಮಿನಿಮಮ್ 1 lakh ಶೇರ್ ಕ್ಯಾಪಿಟಲ್ ಆದರೂ ಇರಬೇಕು, ಅದಕ್ಕಿಂತ ಕಡಿಮೆ ಇರಬಹುದು. ಮಿನಿಮಮ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ 1 lakh, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ 5 lakhs ಶೇರ್ ಕ್ಯಾಪಿಟಲ್ ಇರಬೇಕು. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ what do you mean by share capital? Share capital ಅಂದ್ರೆ the amount collected by the company from the members. The amount collected by the company from the members. ಒಂದು ಕಂಪನಿ ತನ್ನ ಷೇರುದಾರರಿಂದ ಕಲೆಕ್ಟ್ ಮಾಡಬಹುದಾಗಿರ್ತಕ್ಕಂಥ ಅಮೌಂಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಶೇರ್ ಕ್ಯಾಪಿಟಲ್. ಯಾವುದೇ ಕಂಪನಿ ಆಗಿರಲಿ, ಅದು ಪ್ರೈವೇಟ್ ಕಂಪ್ನಿ ಆಗಿರಲಿ ಅಥವಾ ಪಬ್ಲಿಕ್ ಕಂಪ್ನಿ ಆಗಿರಲಿ, ತನ್ನ ಷೇರುದಾರರಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ, ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಅಮೌಂಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಶೇರ್ ಕ್ಯಾಪಿಟಲ್. ಆ ಶೇರ್ ಕ್ಯಾಪಿಟಲನ್ನು 5 ರೀತಿಯಲ್ಲಿ ನಾವು ಕ್ಯಾಟಗರಿ ಮಾಡಿದ್ದೀವಿ. ಆ 5 ರೀತಿ ಕ್ಯಾಟಗರಿ ಯಾವುದು? ಶೇರ್ ಕ್ಯಾಪಿಟಲ್ ಅಂತ ಕರೀತೀವಿ. ಮೊದಲನೇದು ಕ್ಯಾಟಗರೀಸ್. ಒಂದನೇದು ಆಥರೈಸ್ಡ್ ಕ್ಯಾಪಿಟಲ್. ಫಸ್ಟ್ ಒನ್ ಆಥರೈಸ್ಡ್ ಕ್ಯಾಪಿಟಲ್. ಏನು ಆಥರೈಸ್ಡ್ ಕ್ಯಾಪಿಟಲ್ ಅಂದರೆ? ಇಟ್ ಈಸ್ ದ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ವಿಚ್ ಎ ಕಂಪನಿ ಇಸ್ ಆಥರೈಸ್ಡ್ ಟು ಇಶ್ಯೂ ಟು ದ ಪಬ್ಲಿಕ್. ಸಾರ್ವಜನಿಕರಿಗೆ ಇಶ್ಯೂ ಮಾಡಬೇಕಾಗಿರ್ತಕ್ಕಂಥ ಆಥರೈಸ್ಡ್ ಕ್ಯಾಪಿಟಲ್, ರಿಜಿಸ್ಟರ್ಡ್ ಕ್ಯಾಪಿಟಲ್. ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಬಂಡವಾಳವನ್ನು ಷೇರುದಾರರಿಂದ ಕಲೆಕ್ಟ್ ಮಾಡಬಹುದು ಅಂತ ಹೇಳಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ತಿಳಿಸಿರ್ತಕ್ಕಂಥ ಮೊತ್ತ, ಕಂಪನಿಯ ಮನವಿ ಪತ್ರದಲ್ಲಿ ತಿಳಿಸಿರ್ತಕ್ಕಂಥ ಮೊತ್ತ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಆಥರೈಸ್ಡ್ ಕ್ಯಾಪಿಟಲ್ ಆರ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತ ಕರೀತಾರೆ. ಎಷ್ಟು? ಸರ್ಕಾರ ಅದಕ್ಕೆ ಇಂತಿಷ್ಟೇ ಬಂಡವಾಳವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಬಹುದು, ಅದಕ್ಕಿಂತ ಹೆಚ್ಚಿಗೆ ಅಲ್ಲ, ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಬಂಡವಾಳವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಬಹುದು ಅಂತ ಸರ್ಕಾರ ಅನುಮತಿ ಕೊಟ್ಟಿರ್ತಲ್ಲ, ದಟ್ ಈಸ್ ಕಾಲ್ಡ್. ಅದನ್ನು ನಾವೇನು ಮಾಡ್ತೀವಿ? ಸಂಸ್ಥೆಯ ಮನವಿ ಪತ್ರ, ಅದಕ್ಕೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ತಿಳಿಸ್ತೀವಿ. ಇಷ್ಟು ನಮ್ಮ ಕಂಪನಿ ಇಷ್ಟು ಬಂಡವಾಳವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಬಹುದು. ದಟ್ ಈಸ್ ಕಾಲ್ಡ್ ಆಸ್ ಎನ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಆರ್
authorized capital ಅಂತ ಕರೀತಾರೆ. Second one issued capital. Issued capital is the part of the authorized capital. Issued capital ಅಂತಕ್ಕಂಥದ್ದು ಪಾರ್ಟ್ ಆಫ್ ದ ಆಥರೈಸ್ಡ್ ಕ್ಯಾಪಿಟಲ್. ಯಾಕೆಂದರೆ ನಾವು ಆಥರೈಸ್ಡ್ ಕ್ಯಾಪಿಟಲ್ ಅಷ್ಟನ್ನು ಒಂದೇ ಬಾರಿ ಇಶ್ಯೂ ಮಾಡಲ್ಲ ಸರ್, ಪಬ್ಲಿಕ್ಸ್ ಅಷ್ಟನ್ನು. ಈ ಸರ್ಕಾರ ಉದಾಹರಣೆಗೆ ಒಂದು 50,000 ಶೇರ್ಸ್ at ₹100 each ಅಂತ ಕೊಟ್ಟಿದೆ ಅಂತ ತಿಳ್ಕೋಣ. ದಟ್ ಈಸ್ ಆಥರೈಸ್ಡ್ ಕ್ಯಾಪಿಟಲ್. ಆ ಆಥರೈಸ್ಡ್ ಕ್ಯಾಪಿಟಲ್ 50,000 ಶೇರ್ಸ್ ಅನ್ನು ಒಂದೇ ಬಾರಿ ನಾವು ಇಶ್ಯೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು 30,000 ಶೇರ್ಸ್ ಅನ್ನು ಇಶ್ಯೂ ಮಾಡ್ತೀವಿ. 30,000 shares are issued to the public. Issued to the public. So, ಅದಕ್ಕೋಸ್ಕರ ಈ 30,000 shares is the part of the authorized capital. ನಾವು ಸಾರ್ವಜನಿಕರಿಗೆ ಈಗ ಸದ್ಯಕ್ಕೆ ಬಿಡುಗಡೆ ಮಾಡಬಹುದಾಗಿರ್ತಕ್ಕಂಥ ಶೇರ್ ಕ್ಯಾಪಿಟಲ್ಗೆ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರೀತಾರೆ. ಈಗ ಎಷ್ಟು ಶೇರ್ಸ್ಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ 50,000 ಶೇರ್ಸ್ಗಳು ಮ್ಯಾಕ್ಸಿಮಮ್ ಇದಾವೆ. ಅದರಲ್ಲಿ ಒಂದು 25,000 ಅಥವಾ 20,000 ಅಥವಾ 30,000 ಶೇರ್ಗಳನ್ನು ಈಗ ಸದ್ಯಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎ ಇಶ್ಯೂಡ್ ಕ್ಯಾಪಿಟಲ್. ಸಾರ್ವಜನಿಕರಿಗೆ ಎಷ್ಟು ಶೇರ್ಗಳನ್ನು ಬಿಡುಗಡೆ ಮಾಡುತ್ತೀವೋ ಅದನ್ನು ನಾವು ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರೀತೀವಿ. ನೆಕ್ಸ್ಟ್ ಸಬ್ಸ್ಕ್ರೈಬರಿ ಕ್ಯಾಪಿಟಲ್. ಸಬ್ಸ್ಕ್ರೈಬಡ್ ಕ್ಯಾಪಿಟಲ್ ಅದರಲ್ಲಿ ಎಷ್ಟು ಶೇರ್ಸ್ಗಳನ್ನು ನಾವು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿ ನಾವು ಚಂದಾ ಹಣವನ್ನು ಕಲೆಕ್ಟ್ ಮಾಡಿ ಚಂದಾ ರೂಪದಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದೀವೋ ಅದಕ್ಕೆ ನಾವು ಸಬ್ಸ್ಕ್ರೈಬ್ ಕ್ಯಾಪಿಟಲ್. ಈ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಇಸ್ ದ ಪಾರ್ಟ್ ಆಫ್ ದ ಇಶ್ಯೂಡ್ ಕ್ಯಾಪಿಟಲ್. ಇದು ಇಶ್ಯೂಡ್ ಕ್ಯಾಪಿಟಲ್ನ ಒಂದು ಭಾಗ. ನೆಕ್ಸ್ಟ್ ಒಂದು ಆರ್ಡರ್ ಕ್ಯಾಪಿಟಲ್. ಟೋಟಲ್ ಆರ್ಡರ್ ಕ್ಯಾಪಿಟಲ್. ಆರ್ಡರ್ ಕ್ಯಾಪಿಟಲ್ ಇಸ್ ದ ಪಾರ್ಟ್ ಆಫ್ ದ ಸಬ್ಸ್ಕ್ರೈಬ್ ಕ್ಯಾಪಿಟಲ್. ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಅಲ್ಲಿ ಆರ್ಡರ್ ಕ್ಯಾಪಿಟಲ್ ಒಂದು ಭಾಗ. ಹೇಗೆ ಅಂತಂದರೆ ಈ ಉದಾಹರಣೆ ನಾವು ಈ 100 rupees ಅನ್ನು ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ? ₹20 ಆನ್ ಅಪ್ಲಿಕೇಶನ್, ₹30 ಆನ್ ಅಲಾಟ್ಮೆಂಟ್, ₹50 ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಸ್ಟ್. ಅಪ್ಲಿಕೇಶನ್ ಅಲ್ಲಿ ನಾವು ಅಪ್ಲಿಕೇಶನ್ಗಳನ್ನು ಮಾರಾಟ ಮಾಡಬೇಕಾದ್ರೆ ₹20 ಕಲೆಕ್ಟ್ ಮಾಡಿದ್ವಿ. ಆನಂತರ ಅವುಗಳನ್ನು ಅಲಾಟ್ ಮಾಡ್ತೀವಲ್ಲ, ಹಂಚಿಕೆ ಮಾಡ್ತೀವಲ್ಲ, ಅವಾಗ ₹30 ಹಂಚಿಕೆ ಮಾಡಿದ್ರೆ ₹30 ಕೊಡ್ರಿ ಅಂತೀವಿ. ಇಷ್ಟು ಬಂದಿತ್ತು. ಇನ್ನು ನಾವು ಫಸ್ಟ್ ಆ್ಯಂಡ್ ಫೈನಲ್ ಕಾಲನ್ನು ಕಾಲ್ ಮಾಡಿಲ್ಲ, ಸೊ ಈಗ ಬಂದಿರ್ತಕ್ಕಂಥ ಎಷ್ಟು 20 + 30 ದಟ್ ಈಸ್ ಕಾಲ್ ಮಾಡಿದ ಎಷ್ಟು ಓನ್ಲಿ ₹50 ಪರ್ ಶೇರ್ನಲ್ಲಿ ನಾವು ಕಾಲ್ ಮಾಡಿದ್ದೀವಿ. ಅದಕ್ಕೆ ನಾವು ಆರ್ಡರ್ ಕ್ಯಾಪಿಟಲ್ ಅಂತ. ಈಗ ಪೂರ್ತಿ ಕಾಲ್ ಮಾಡಿದರೆ ₹100 ಆರ್ಡರ್ ಕ್ಯಾಪಿಟಲ್. ಅಪ್ಲಿಕೇಶನ್ ಮನೆ ಬಂದಿದೆ, ಅಲಾಟ್ಮೆಂಟ್ ಮನೆ ಬಂದಿದೆ, ಕಾಲ್ ಮನೆಯನ್ನು ಕಾಲ್ ಮಾಡಿದ್ದೀವಿ ಅಂತಂದಾಗ ಅಲ್ಲಿ ₹100 ಆರ್ಡರ್ ಕ್ಯಾಪಿಟಲ್. ಎಷ್ಟು ಅದರಲ್ಲಿ ಒಂದು ಶೇರ್ನ ಬೆಲೆಯನ್ನು ಎಷ್ಟು ಕಾಲ್ ಮಾಡಿದೀವ ಅಷ್ಟನ್ನು ನಾವು ಆರ್ಡರ್ ಕ್ಯಾಪಿಟಲ್ ಅಂತ ಕರೀತೀವಿ. ಲಾಸ್ಟ್ ಪೇಡ್ ಅಪ್ ಕ್ಯಾಪಿಟಲ್. ಇದರಲ್ಲಿ ಎಷ್ಟು ಶೇರ್ಗಳ ಮೇಲೆ ಹಣ ಬಂದಿದೆ, ಏನಾದರೂ ಪಾಲಿಸಿ ನರಿಯಸ್ ಆಗಿದೆಯಾ, ಯಾರಾದರೂ ಕೆಲವು ವ್ಯಕ್ತಿಗಳು ಕಾಲ್ ಮನೆಯನ್ನು ಕೊಡದೇ ಇದ್ದಾರೆ, ಅದನ್ನು ಕಳೆದು ಪೇಡ್ ಅಪ್ ಕ್ಯಾಪಿಟಲ್ನಲ್ಲಿ ಅಷ್ಟನ್ನು ಕಳೆದು ಈಗ ಉಳಿತಕ್ಕಂಥದ್ದು ಆ್ಯಕ್ಚುಲಿ ಎಷ್ಟು ಬಂದಿದೆ, ಆ್ಯಕ್ಚುಲಿ ಬಂದಿರತಕ್ಕಂಥದ್ದು ಎಷ್ಟು, ದಟ್ ಈಸ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರೀತೀವಿ. ಈ ಪೇಡ್ ಅಪ್ ಕ್ಯಾಪಿಟಲ್ ಇಸ್ ದ ಪಾರ್ಟ್ ಆಫ್ ದ ಕಾರ್ಡ್. ಈ ರೀತಿ ಕ್ಯಾಟಗರಿ ಮಾಡಿದ್ವಿ ನಾವು 5 ಟೈಪ್ಸಲ್ಲಿ ಕ್ಯಾಟಗರಿ ಮಾಡಿದ್ವಿ. ಯಾವುದನ್ನ ಶೇರ್ ಕ್ಯಾಪಿಟಲ್ನ, ಅದನ್ನು ನಾವು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕರೀತೀವಿ. ನೆಕ್ಸ್ಟ್ ಈಗ ವಾಟ್ ಇಸ್ ಮೀನಿಂಗ್ ಬೈ ಶೇರ್ಸ್ ಅಂದರೆ
ಷೇರುಗಳು ಅಂದರೆ ನಾವು ಕಳೆದ ವರ್ಷ ಬಿಸ್ನೆಸ್ ಸ್ಟಡೀಸ್ನಲ್ಲಿ ನೋಡ್ತೀವಿ. ಶೇರ್ ಇದೆ, ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ. ಶೇರ್ ಇದೆ, ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ. ಶೇರ್ ಕ್ಯಾಪಿಟಲ್ನ ಒಂದು ಸಣ್ಣ ಭಾಗಗಳಿಗೆ ನಾವು ಷೇರುಗಳು ಅಂತ ಕರಿತೀವಿ. ಅಥವಾ ಶೇರ್ ಬಂಡವಾಳದ ಸಣ್ಣ ಸಣ್ಣ ಘಟಕಗಳಿಗೆ ಭಾಗಗಳಿಗೆ ಷೇರುಗಳು ಅಂತ ಕರಿತೀವಿ. ಸೊ ಶೇರ್ ಕ್ಯಾಪಿಟಲ್ನ ಒಂದೊಂದು ಪಾರ್ಟ್ ಅದು. ಶೇರ್ ಅಂದರೆ ಶೇರ್ ಕ್ಯಾಪಿಟಲ್ ಇದೆಯಲ್ಲ, ಆ ಶೇರ್ ಕ್ಯಾಪಿಟಲ್ನ ಸಣ್ಣ ಸಣ್ಣ ಘಟಕ ಅಥವಾ ಭಾಗ, ಅದನ್ನು ನಾವು ಶೇರ್ಸ್ ಅಂತ ಕರಿತೀವಿ. ಶೇರ್ ಇದೆ, ಶೇರ್ ಇಂದ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಅಂದರೆ ಕಂಪನಿಯ ಷೇರು ಬಂಡವಾಳದ ಸಣ್ಣ ಸಣ್ಣ ಭಾಗಗಳಿಗೆ ಷೇರುಗಳು ಅಂತ ಕರಿತೀವಿ. ಸೊ ಈ ಷೇರುಗಳನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಷೇರುಗಳನ್ನು ಎರಡು ರೀತಿಯಲ್ಲಿ. ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ಸ್. ಸೆಕೆಂಡ್ ಒನ್ ಈಕ್ವಿಟಿ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಮತ್ತು ಈಕ್ವಿಟಿ ಶೇರ್ಸ್ ಅಂತ ಕರೀತಾರೆ. ಹಾಗಾದ್ರೆ ವಾಟ್ ಇಸ್ ಮೀನಿಂಗ್ ಬೈ ಪ್ರಿಫರೆನ್ಸ್ ಶೇರ್ಸ್? ಪ್ರಿಫರೆನ್ಸ್ ಶೇರ್ಸ್ ಅಂದರೆ which shares preferential rights in respect of dividend and repayment of capital. It is called as at the time of winding up of the company. It is called as preference share. ಯಾವ ಷೇರುಗಳು ವೋಟಿಂಗ್ ಪವರನ್ನು ಹೊಂದಿರ್ತಾವೋ, ಪ್ರಿಫರೆನ್ಷಿಯಲ್ ರೈಟ್ ಅಂದರೆ ವೋಟಿಂಗ್ ಪವರನ್ನು ಹೊಂದದೆ ಪ್ರಿಫರೆನ್ಷಿಯಲ್ ರೈಟ್ ಓವರ್ ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ಗಿಂತ ಮುಂಚಿತವಾಗಿ ಲಾಭಾಂಶದಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ಹೊಂದಿರತಕ್ಕಂಥದ್ದು ಮತ್ತು ಬಂಡವಾಳವನ್ನು ಮರುಪಾವತಿಯಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ಹೊಂದಿರತಕ್ಕಂಥದ್ದು. ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಮುಚ್ಚಿದಂಥ ಸಂದರ್ಭದಲ್ಲಿ ಲಾಭಾಂಶವನ್ನು ಪಡೆಯುವಲ್ಲಿ ಹಾಗೂ ಬಂಡವಾಳವನ್ನು ಮರುಪಾವತಿ ಪಡೆಯುವಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ಹೊಂದಿರತಕ್ಕಂಥ ಪ್ರಿಫರೆನ್ಷಿಯಲ್ ರೈಟ್ಸ್ ಅಂಥ ಷೇರುಗಳನ್ನು ಪ್ರಿಫರೆನ್ಸ್ ಶೇರ್ಸ್ ಅಂತ ಕರೀತಾರೆ. ಈಗ ಉದಾಹರಣೆಗೆ ಈ ಪ್ರಿಫರೆನ್ಷಿಯಲ್ ಓನರ್ಸ್ಗೆ ವೆರಿ ಫಸ್ಟ್ ಅಲ್ಲಿ ಮೊದಲನೇ ತಿಳಿಸಿದ್ದೆ ನಾವು 6% ಪ್ರಿಫರೆನ್ಸ್ ಶೇರ್ಸ್, 9% ಪ್ರಿಫರೆನ್ಸ್ ಶೇರ್ಸ್, 8% ಪ್ರಿಫರೆನ್ಸ್ ಶೇರ್ಸ್, 10%, 12% ಪ್ರಿಫರೆನ್ಸ್ ಶೇರ್ಸ್ ಅಂತ ಹಿಂಗೆ ಮೊದಲೇ ತಿಳಿಸ್ತೀವಿ. ಅಂದರೆ ಅದರ ಅರ್ಥ ಏನು ಅಂದರೆ ಅದು ಲಾಭ, ಕಂಪನಿಗೆ ಲಾಭ ಆಗಿರಲಿ ನಷ್ಟ ಆಗಿರಲಿ ಅಷ್ಟು ಪರ್ಸೆಂಟು ಲಾಭಾಂಶವನ್ನು ಕೊಡಲೇಬೇಕು. ಅದು ಲಾಭ ಆದರೂ ಕೊಡಬೇಕು, ನಷ್ಟ ಆದರೂ ಕೊಡಬೇಕು. ಮತ್ತು ಹೆಚ್ಚಿಗೆ ಲಾಭ ಆದ್ರಿಂದ ಮತ್ತು ಹೆಚ್ಚಿಗೆ ಲಾಭಾಂಶ ಕೊಡೋಲ್ಲ. ಆದರೆ ಏನು ಹೇಳ್ತಾನೋ 8%, 9%, 12% ಅಂತ ಏನು ಹೇಳ್ತಾನೋ ಅಷ್ಟೇ ಲಾಭಾಂಶ. ಹೆಚ್ಚಿಗೆ ಲಾಭ ಆದರೂ ಅಷ್ಟೇ ಪರ್ಸೆಂಟು, ಮತ್ತು ನಷ್ಟ ಆದ್ರೂ ಅಷ್ಟೇ ಪರ್ಸೆಂಟು ಲಾಭಾಂಶವನ್ನು ಕೊಡ್ತಕ್ಕಂಥದ್ದು. ಇದು ಮೊದಲ ಪ್ರಾಸೆಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡೋದಕ್ಕಿಂತ ಮುಂಚಿತವಾಗಿ ಇವರಿಗೆ ಕೊಡಬೇಕು ಯಾವುದನ್ನ ಲಾಭಾಂಶ. ಅಂದರೆ ಪ್ರಿಫರೆನ್ಷಿಯಲ್ ರೈಟ್ ಅಂತ ಕರೀತಾರೆ, ಮೊದಲ ಪ್ರಾಶಸ್ತ್ಯ. ಹಾಗೂ ಕಂಪನಿ ವೈಂಡಿಂಗ್ ಅಪ್ ಆದಾಗ, ಕಂಪನಿ ವಿಸರ್ಜನೆ ಆದಾಗ ಬಂಡವಾಳವನ್ನು ಮರುಪಾವತಿ ಮಾಡುವಲ್ಲಿ, ಶೇರ್ ಕ್ಯಾಪಿಟಲನ್ನು ವಾಪಸ್ ಕೊಡಬೇಕಲ್ಲ, ಆ ಶೇರ್ ಕ್ಯಾಪಿಟಲನ್ನು ವಾಪಸ್ ಕೊಡುವಲ್ಲಿ ಮೊದಲ ಪ್ರಾಶಸ್ತ್ಯ. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡೋದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಕೊಡಬೇಕು. ಅಂಥ ರೈಟ್ಸನ್ನು ಹೊಂದಿರತಕ್ಕಂಥ ಶೇರ್ಗಳಿಗೆ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರೀತಾರೆ. ಇನ್ನು ಎರಡನೇದು ಈಕ್ವಿಟಿ ಶೇರ್ಸ್. ವಿಚ್ ಶೇರ್ಸ್ ಹ್ಯಾವ್ ವೋಟಿಂಗ್ ರೈಟ್ಸ್ ಆ್ಯಂಡ್ ಆಕ್ಟಿವ್ ಇನ್ ಅಡ್ಮಿನಿಸ್ಟ್ರೇಷನ್. ಯಾವ ಷೇರುಗಳ ಷೇರುದಾರರು ಆಡಳಿತದಲ್ಲಿ ಭಾಗವಹಿಸುವ ಮತ್ತು ವೋಟಿಂಗ್ ಪವರನ್ನು ಹೊಂದಿರತಕ್ಕಂಥ ಷೇರುಗಳಿಗೆ ನಾವು ಆರ್ಡಿನರಿ ಶೇರ್ಸ್ ಆರ್ ಈಕ್ವಿಟಿ ಶೇರ್ಸ್ ಅಂತ. ಇವರಿಗೆ ಯಾವುದೇ ಮೊದಲ ಪ್ರಾಶಸ್ತ್ಯ ಇಲ್ಲ, ಇವರಿಗೆ ಮೊದಲೇ ಲಾಭಾಂಶವನ್ನು ಕೊಡೋಲ್ಲ. ಸೊ ಫಸ್ಟು ಪ್ರಿಫರೆನ್ಸ್ ಶೇರ್ದಾರರಿಗೆ ಲಾಭಾಂಶ ಕೊಟ್ಟು ಉಳಿದರೆ ಮಾತ್ರ ಇವರಿಗೆ ಲಾಭಾಂಶ. ಹೆಚ್ಚಿಗೆ ಉಳಿತಂದರೆ ಹೆಚ್ಚಿಗೆ ಲಾಭಾಂಶ, ಕಡಿಮೆ ಉಳಿತಂದರೆ ಕಡಿಮೆ ಲಾಭಾಂಶ, ಉಳಿಲಿಲ್ಲ ಆವಾಗ ಇವರಿಗೆ ಲಾಭಾಂಶನೇ ಇಲ್ಲ. ಆದರೆ ಇವರಿಗೆ ವೋಟಿಂಗ್ ರೈಟ್ಸ್ ಅಂದರೆ
ವೋಟ್ ಮಾಡ್ತಕ್ಕಂಥ ಹಕ್ಕಿದೆ, ಆಡಳಿತದಲ್ಲಿ ನಿರ್ದೇಶಕರಾಗಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಹಕ್ಕಿದೆ. ಸೊ ಅಷ್ಟೆಲ್ಲ ಹಕ್ಕು ಇರ್ತಕ್ಕಂಥದ್ದು. ಆದರೆ ಇವರಿಗೆ ಮೊದಲ ಪ್ರಾಶಸ್ತ್ಯ ಯಾವುದೂ ಇಲ್ಲ. ಅಂಥ ಷೇರುಗಳಿಗೆ ಈಕ್ವಿಟಿ ಶೇರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ನಾವು ಷೇರುಗಳನ್ನ 3 ರೀತಿಯಲ್ಲಿ ಬಿಡುಗಡೆ ಮಾಡ್ತೀವಿ. ಸೊ ಹೇಗೆ? ಒಂದನೇದು ಇಶ್ಯೂ ಆಫ್ ಶೇರ್ಸ್, at par. Second one, issue of shares at premium. C, issue of shares at discount. 3 ರೀತಿಯಲ್ಲಿ ಬಿಡುಗಡೆ ಮಾಡ್ತೀವಿ. ಉದಾಹರಣೆಗೆ ನಾವು ₹100 per share ಪ್ರತಿ ಶೇರ್ನ ಮೇಲೆ ₹100 ಇದೆ ಅಂತ ನಾವು. The company issue of shares at their face value. So ಇದು face value, ₹100 face value. The company issue of shares at their face value. ಫೇಸ್ ವ್ಯಾಲ್ಯೂಗೆ ಮಾರಾಟ ಮಾಡಿದರೆ ಪ್ರತಿ ಶೇರ್ನ ಮೇಲೆ ₹100, ಆದರೆ ₹100ಗೆ ಮಾರಾಟ ಮಾಡಿದರೆ ₹100 ಬೆಲೆ ಮಾಡತಕ್ಕಂಥದ್ದನ್ನು ₹100ಗೆ ಮಾರಾಟ ಮಾಡಿದರೆ ಅದನ್ನು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್. ಯಾವುದೇ ಹೆಚ್ಚು ಅಥವಾ ಕಡಿಮೆ ಇಲ್ಲದಾಗಿ ₹100 ಬೆಲೆ ಇರತಕ್ಕಂಥ ಫೇಸ್ ವ್ಯಾಲ್ಯೂನ ಷೇರುಗಳನ್ನು ಫೇಸ್ ವ್ಯಾಲ್ಯೂಗೆ ಮಾರಾಟ ಮಾಡಿದರೆ ಅದನ್ನು ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಅಂತ ಕರೀತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ. ಪ್ರೀಮಿಯಂ ಅಂದ್ರೆ ಸೊ ಇಶ್ಯೂ ದ ಕಂಪನಿ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಮೋರ್ ದೆನ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಮೋರ್ ದೆನ್ ದ ಫೇಸ್ ವ್ಯಾಲ್ಯೂ. ಈಗ ₹100 ಇದೆ, ಪ್ರತಿ ಶೇರ್ನ ಬೆಲೆ ₹100, ಆದರೆ ₹100 ಬೆಲೆ ಮಾಡತಕ್ಕಂಥ ಫೇಸ್ ವ್ಯಾಲ್ಯೂ ₹100 ಇದೆ. ಆ ಫೇಸ್ ವ್ಯಾಲ್ಯೂ ₹100 ಇರ್ತಕ್ಕಂಥ ಅಟ್ ಮೋರ್ ದೆನ್ ದ ಫೇಸ್ ವ್ಯಾಲ್ಯೂ ಅಂದರೆ ₹110 ಮಾರಾಟ ಮಾಡಿದೆ. ₹100 ಬೆಲೆ ಬರ್ತಕ್ಕಂಥ ಷೇರುಗಳನ್ನು ₹110 ಮಾರಾಟ ಮಾಡಿದರೆ ಸೊ ದ ಡಿಫರೆನ್ಸ್ ಅಮೌಂಟ್ ಇಸ್ ಕಾಲ್ಡ್ ಆಸ್ ಎ ಪ್ರೀಮಿಯಂ. ₹10 ಇದೆಯಲ್ಲ, ಸೊ ಅದನ್ನು ಪ್ರೀಮಿಯಂ ಅಂತ ಕರೀತಾರೆ. ದ ಕಂಪನಿ ಇಶ್ಯೂ ಆಫ್ ಶೇರ್ಸ್ at a more than the face value of the shares. At more than the face value of the shares. ಅಂದರೆ ಫೇಸ್ ವ್ಯಾಲ್ಯೂಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ದ ಡಿಫರೆನ್ಸ್ ಅಮೌಂಟ್ ಇಟ್ ಇಸ್ ಕಾಲ್ಡ್ ಆಸ್ ಎ ಪ್ರೀಮಿಯಂ. ಹೆಚ್ಚಿನ ಬೆಲೆ ಮಾರಾಟ ಮಾಡಿದರೆ ಅದನ್ನು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂತ ಕರೀತಾರೆ. ನೆಕ್ಸ್ಟ್ ಥರ್ಡ್ ಒನ್, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್. ದ ಕಂಪನಿ ಇಶ್ಯೂ ಆಫ್ ಶೇರ್ಸ್ at less than the face value of the shares. At less than the face value. ಈಗ ₹100 ಫೇಸ್ ವ್ಯಾಲ್ಯೂ, ₹100 ಫೇಸ್ ವ್ಯಾಲ್ಯೂ ಮುಖ ಬೆಲೆ ಅಂತ ಕರಿತೀವಿ. ಸೊ ಅದು ಮುಖ ಬೆಲೆ ಇರ್ತಕ್ಕಂಥ ₹100, ಆದರೆ ಅದನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಎಷ್ಟು? ₹90. ದ ಡಿಫರೆನ್ಸ್ ಅಮೌಂಟ್ ಇಟ್ ಇಸ್ ಕಾಲ್ಡ್ ಆಸ್ ₹10 ಡಿಸ್ಕೌಂಟ್. ₹100 ಬೆಲೆ ಮಾಡ್ತಕ್ಕಂಥ ಷೇರುಗಳನ್ನು ಬರೀ ₹90 ಮಾರಾಟ ಮಾಡಿದರೆ ₹10 ಲಾಸ್ ಆಗ್ತಾಯಿದೆ. ಸೊ ಲೆಸ್ ಮಾಡಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದರೆ ಅದನ್ನು ಡಿಸ್ಕೌಂಟ್, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತ. ಈ 3 ಟೈಪ್ನಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಷೇರುಗಳನ್ನು ಮಾರಾಟ ಮಾಡ್ತೀವಿ. ₹100 ₹100 ಬೆಲೆ ಇರ್ತಕ್ಕಂಥ ಅದನ್ನು ಫೇಸ್ ವ್ಯಾಲ್ಯೂಗೆ ಮಾರಾಟ ಮಾಡಿದರೆ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್. ಹೆಚ್ಚಿಗೆನೂ ಬೇಡ, ಕಡಿಮೆನೂ ಬೇಡ. ಈಗ ಸಾಮಾನ್ಯವಾಗಿ ಹೊಸ ಕಂಪನಿಗಳ ಷೇರುಗಳನ್ನು ಆ ರೀತಿ ಫೇಸ್ ವ್ಯಾಲ್ಯೂನ ಮಾರಾಟ ಮಾಡ್ತಾರೆ. ಇನ್ನು ಕೆಲವು ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಕಂಪನಿಯ ಷೇರುಗಳನ್ನು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಲಾಭದಾಯಕವಾಗಿ ಮಾರಾಟ ಮಾಡ್ತಾರೆ, ಅದನ್ನು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ. ಇನ್ನು ಕೆಲವೊಂದು ಅಡ್ವೆಂಚರ್ ಕಂಪ್ನಿಗಳು ಇರ್ತಾವೆ, ಅವನ್ನ ನಾವು ಏನು ಮಾಡ್ತೀವಿ? ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ನಾಗ ಯಾವ ಖರ್ಚಾಗ್ತಾ ಇಲ್ಲಪ್ಪ ಶೇರ್ಗಳು, ಅವ ಏನು ಮಾಡ್ತೀವಿ? ಡಿಸ್ಕೌಂಟ್ ಮಾಡಿ ಮಾರಾಟ. ಸ್ವಲ್ಪ ಕೆಲವೊಂದು ಕಂಪ್ನಿಗಳು ಲಾಸ್ನ ಓಡ್ತಾ ಇರ್ತವೆ, ಅವಾಗ ಅವು ಡಿಸ್ಕೌಂಟಿಗೆ ಮಾರಾಟ ಆಗ್ತವೆ. ಈ ರೀತಿ ನಾವು 3 ರೀತಿಯಲ್ಲಿ ಅವುಗಳನ್ನು ಮಾರಾಟ ಮಾಡ್ತೀವಿ.
ನೆಕ್ಸ್ಟ್ ಇಲ್ಲಿ ಕೆಲವೊಂದು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರ್ತದೆ. ಕಾಲ್ಸ್ ಇನ್ ಅರಿಯರ್ಸ್ ಏನು ಕಾಲ್ಸ್ ಇನ್ ಅರಿಯರ್ಸ್? Calls in arrears. The shareholders may fail to pay the amount due on allotment or any call. ಯಾವುದಾದ್ರೂ ಷೇರುದಾರ ತಾನು ಕೊಡಬೇಕಾಗಿರ್ತಕ್ಕಂಥ ಕಾಲ್ ಮನೆಯ ಏನಾದರೂ ಒಂದು ಕಾಲ್ ಮನೆ ಆಗಿರಲಿ ಅಥವಾ ಅಲಾಟ್ಮೆಂಟ್ ಮನೆ ಆಗಿರಲಿ ಕೊಡಲು ತಪ್ಪಿದಲ್ಲಿ ಒಂದು ನಿರ್ದಿಷ್ಟ ಅವಧಿಯ ಒಳಗಡೆ ಕೊಡಬೇಕು ಅಂತ ಹೇಳ್ತಾರೆ. ಅದು ಕಾಲ್ ಮನೆಯೇ ಆಗಿರ್ಬೋದು ಅಥವಾ ಅಲಾಟ್ಮೆಂಟ್ ಮನೆಯೇ ಆಗಿರ್ಬೋದು, ಒಂದು ನಿರ್ದಿಷ್ಟ ಅವಧಿ ಒಳಗಡೆ ಕೊಡಬೇಕು ಅಂತ ಹೇಳ್ತಾರೆ. ಆ ಕೊಡಲಿಕ್ಕೆ ತಪ್ಪಿದಲ್ಲಿ ಅದು ನಾವು ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಕಾಲ್ ಮನಿ ಬಂದಿಲ್ಲ ಬಾಕಿ ಇದೆ, ಕಾಲ್ ಮನಿ ಬಂದಿಲ್ಲ ಬಾಕಿ ಇದೆ ದಟ್ ಇಸ್ ಕಾಲ್ಡ್ ಆಸ್ ಕಾಲ್ಸ್ ಇನ್ ಅರಿಯರ್ಸ್. ನೆಕ್ಸ್ಟ್ ಕಾಲ್ಸ್ ಇನ್ ಅಡ್ವಾನ್ಸ್. ಕಾಲ್ಸ್ ಇನ್ ಅಡ್ವಾನ್ಸ್ ಕೆಲವೊಮ್ಮೆ ಕೆಲವು ಷೇರುದಾರರು ಮುಂಗಡವಾಗಿ ಹಣ ಕೊಟ್ಬಿಡ್ತಾರೆ. ಅಲಾಟ್ಮೆಂಟ್ ಮನಿ ಜೊತೆಗೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿನೂ ಕೊಟ್ಬಿಡ್ತಾರೆ. ಸೊ ಅವಾಗ ಅದನ್ನು ಅಡ್ವಾನ್ಸ್ ಬಂದಿದೆ ಕಾಲ್ ಮನಿ, ಅದಕ್ಕೇನು ಹೇಳ್ತೀವಿ, ದ ಅಮೌಂಟ್ ರಿಸೀವ್ಡ್ ಬೈ ದ ಕಂಪನಿ ಬಿಫೋರ್ ಕಾಲ್ಸ್ ಆರ್ ಮೇಡ್. ಅಂದರೆ ಕಾಲ್ ಮಾಡೋದಕ್ಕಿಂತ ಪೂರ್ವದಲ್ಲೇ ಕಾಲ್ ಮನಿನ ನಾವು ರಿಸೀವ್ ಮಾಡ್ಕೊಂಡ್ರೆ, ಕಂಪನಿ ರಿಸೀವ್ ಮಾಡ್ಕೊಂಡ್ರೆ ಅದನ್ನು ನಾವು ಕಾಲ್ಸ್ ಇನ್ ಅಡ್ವಾನ್ಸ್ ಬಂದಿದೆ. ನೆಕ್ಸ್ಟ್ ಫಾರ್ ಫ್ಯೂಚರ್ ಆಫ್ ಶೇರ್ಸ್ ಭಾಳ ಮುಖ್ಯವಾಗಿರ್ತದೆ. ಫಾರ್ ಫ್ಯೂಚರ್ ಆಫ್ ಶೇರ್ಸ್ ಮುಟ್ಟಗೋಲು ಹಾಕೊಳ್ಳೋದು, ಷೇರುಗಳ ಮುಟ್ಟಗೋಲಿಕೆ. ಹೂ ಫೇಲ್ ಟು ಪೇ ದ ಮನಿ ದ ಕಾಲ್ ಮನಿ ಆನ್ ಫಿಕ್ಸ್ಡ್ ಡೇಟ್. ಹೂ ಫೇಲ್ಸ್ ಟು ಪೇ ದ ಕಾಲ್ ಮನಿ ಆನ್ fixed date or due date, those shares can be forfeited by the directors of the company. ಯಾವ ಷೇರುದಾರರು ತಾವು ಕೊಡಬೇಕಾಗಿರ್ತಕ್ಕಂಥ ಕಾಲ್ ಮನಿನ ಕೊಡಲಿಕ್ಕೆ ತಪ್ಪಿದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿ ಫಿಕ್ಸ್ಡ್ ಡೇಟ್, ಆ ಫಿಕ್ಸ್ಡ್ ಡೇಟ್ನಲ್ಲಿ ಯಾವ ಷೇರುದಾರರು ತಾವು ಕೊಡಬೇಕಾಗಿರ್ತಕ್ಕಂಥ ಕಾಲ್ ಮನಿನ ಕೊಡಲಿಕ್ಕೆ ತಪ್ಪಿದಲ್ಲಿ ಅಂಥ ಷೇರುಗಳನ್ನು ಡೈರೆಕ್ಟರ್ಸ್ ಆಫ್ ದ ಕಂಪನಿ ಆಲ್ ಫಾರ್ಫಿಟೆಡ್. ಆ ಕಂಪನಿಯ ನಿರ್ದೇಶಕರು ಆ ಷೇರುಗಳನ್ನು ಮುಟ್ಟಗೋಲು ಹಾಕ್ತಾರೆ, ಅದನ್ನು ವಾಪಸ್ ಕೊಡಲ್ಲ. ಯಾಕಂದರೆ ಆ ನಿರ್ದಿಷ್ಟ ಅವಧಿ ಒಳಗಡೆ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದುವರೆಗೂ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ಕಂಪನಿ ತನ್ನ ಮುಟ್ಟಗೋಲು ಹಾಕಿರ್ತದೆ. ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ವರ್ಗಾವಣೆ ಮಾಡ್ತೀವಿ. ಇದಿಷ್ಟು ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಥಿಯರಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಅದನ್ನು ಪ್ರಾಬ್ಲಮನ್ನು ಮಾಡೋಣ. 12 ಮಾರ್ಕ್ಸಿಗೆ ಯಾವ ರೀತಿ ಪ್ರಾಬ್ಲಮ್, 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸಿಗೆ ಕೊಡ್ತಕ್ಕಂಥ ಪ್ರಾಬ್ಲಮನ್ನು ಮುಂದಿನ ತರಗತಿಯಲ್ಲಿ